ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ತುಂಬ ಡಿಫ್ರೆಂಟ್ ಆದ ಒಂದು ಸಾರಿ ಕುಚ್ಚು ಡಿಸೈನ್ನೊಂದಿಗೆ ಬಂದಿದ್ದೀನಿ. ತುಂಬಾನೇ ಚೆನ್ನಾಗಿದೆ ಡಿಸೈನ್, ಬೇಗನೆ ಮಾಡ್ಕೋಬಹುದು, ಒಂದೇ ಸ್ಟೆಪ್ನಲ್ಲಿ ಮುಗಿಸ್ಕೋಬಹುದು. ಅದಕ್ಕೆ ನಾನು ಯೂಸ್ ಮಾಡುವಂಥದ್ದು ಹಾರ್ಟ್ ಶೇಪ್ ಬೀಡ್. ನೋಡಿ, ಈ ಥರ ಹಾರ್ಟ್ ಶೇಪ್ ಇರುವಂಥ ಬೀಡ್ ಬೇಕು, ಮತ್ತು ಸ್ಮಾಲ್ ಬೀಡ್, ಆಮೇಲೆ 10 ಅಥವಾ 11 ನಂಬರ್ ನೀಡಲ್, 6 ಅಥವಾ 7 ದಾರ. ನಾನಿಲ್ಲಿ 6 ದಾರ ತಗೊಂಡಿದ್ದೀನಿ. ಇಷ್ಟರಲ್ಲಿ ಒಂದು ಸಾರಿ ಕುಚ್ಚು ಡಿಸೈನ್ ಮಾಡ್ಬೋದು. ನಿಮಗೆ ಇಷ್ಟವಾದಂಥ ಬೀಡನ್ನ ತಗೋಬೋದು. ನಾನಿಲ್ಲಿ ಬಾರ್ಡ್ರಲ್ಲಿ ಈ ಥರ ಡಿಸೈನ್ ಇರೋದ್ರಿಂದ ನಾನು ಈ ಥರ ಹಾರ್ಟ್ ಶೇಪ್ ಬೀಡ್ ತಗೊಂಡಿದ್ದೀನಿ. ಡಿಸೈನ್ ನೋಡಿ ಬೀಡ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಡಿಸೈನ್. ಅದಕ್ಕೋಸ್ಕರ ನಾನು ಈ ಥರ ಬೀಡ್ ತಗೊಂಡಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈಗ ಡಿಸೈನ್ ಶುರು ಮಾಡ್ತೀನಿ. ಮೊದಲಿಗೆ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. 2 ಸಲ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 5 ಚೈನ್, 1 2 3 4 5 ಎಲ್ಲಿ ಬರುತ್ತೆ ನೋಡ್ಕೊಂಡು, ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ದಾರ ಮೇಲೆ ಮಾಡ್ಕೋಬೇಕು. ಒಂದು ಹಾರ್ಟ್ ಶೇಪ್ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್. ಅಲ್ಲಿಂದ ಸ್ಲ್ಯಾಂಟ್ ಆಗಿ, ಸ್ಟ್ರೈಟ್ ಆಗಿ ಮಾಡುವಂಗಿಲ್ಲ, ಸ್ವಲ್ಪ ಸ್ಲ್ಯಾಂಟ್ ಆಗಿ ಈ ತರ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಅಲ್ಲಿಂದ ದಾರನ ಮೇಲೆ ಎಳ್ಕೊಂಡು 2ರಲ್ಲಿ 1 2ರಲ್ಲಿ 1 ಈ ತರ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಅಲ್ಲಿಂದ 2 ಚೈನ್, 1 2, ಅಲ್ಲಿಂದ ನೀಡಲ್ ಮೇಲೆ ಮತ್ತೆ ದಾರ ಸುತ್ಕೊಂಡು ಇಲ್ಲಿ ಒಂದು ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಇಲ್ಲಿ ಅಲ್ಲಿಂದ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಂಡು 2ರಲ್ಲಿ 1 2ರಲ್ಲಿ 1 ಹಾಕಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಮತ್ತೆ ಡಬಲ್ ಕ್ರೋಶೆ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಮತ್ತೆ ಡಬಲ್ ಕ್ರೋಶೆ ಮಾಡ್ಕೋಬೇಕು ಸೇಮ್ ಪ್ಲೇಸಿಗೆನೆ. ಇಲ್ಲಿ ನೋಡಿ, ನಾನೀಗ 8 ಡಬಲ್ ಕ್ರೋಶೆ ಹಾಕಿದ್ದೀನಿ. ಈ ತರ ಕಾಣಿಸುತ್ತೆ ಡಿಸೈನು. ಅಲ್ಲಿಂದ ಒಂದು ಚೈನ್ ಹಾಕೊಂಡು ಟರ್ನ್ ಮಾಡ್ಕೊಳ್ತೀನಿ ಡಿಸೈನ್ ಟರ್ನ್ ಮಾಡ್ಕೊಂಡು ಇಲ್ಲಿ ಫಸ್ಟ್ ಒಂದು ಲಾಕ್ ಇದೆ, ಆ ಲಾಕ್ ಒಳಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ದಾರ ಮೇಲೆ ಮಾಡ್ಕೊಂಡು 1 ಬೀಡ್, ಅಲ್ಲಿಂದ ಪಕ್ಕದಲ್ಲಿ ಡಬಲ್ ಕ್ರೋಶೆ, ಅಲ್ಲಿ ಹೋಲ್ ಕಾಣಿಸುತ್ತೆ ನಿಮ್ಗೆ. ಆ ಡಿಸೈನ್ ಮೇಲ್ಗಡೆ ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಅದ್ರ ಮೇಲ್ಗಡೆ ಒಂದು ಹೋಲ್ ಕಾಣಿಸುತ್ತೆ, ಆ ಹೋಲ್ಗೆ ಲಾಕ್ ಮಾಡ್ತೀನಿ. ಅಲ್ಲಿಂದ ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಹೋಲ್ ಇದೆ, ಅದಕ್ಕೆ ಸೇಮ್ ಬೀಡ್ ಹಾಕೊಳ್ಳೇದೇನೆ ಹಾಗೇನೆ ಲಾಕ್ ಮಾಡ್ಕೋಬೇಕು. ಒಂದು ಬೀಡ್ ಹಾಕಿ ಲಾಕ್ ಮಾಡಬೇಕು, ಒಂದು ಹಾಗೇನೆ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. ಅಲ್ಲಿಂದ ಇನ್ನೊಂದು ಹೋಲ್ಗೆ ನೀಡಲ್ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ, ಅಂದ್ರೆ ಸಿಂಗಲ್ ಕ್ರೋಶೆ. ಅಲ್ಲಿಂದ ಹಾಗೇನೆ ಬೀಡ್ ಹಾಕೊಳ್ಳೋದೇನೆ, ಅದ್ರ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಮೇಲ್ಗಡೆ ಹೋಲ್ ಇದೆ, ಅಲ್ಲಿ ಇನ್ನೊಂದು ಲಾಕ್. ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ, ಇನ್ನೊಂದು ಬೀಡ್ ಹಾಕಿ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಇಲ್ಲೇ ಇನ್ನೊಂದು ಹೋಲ್ ಇದೆ, ಆ ಹೋಲಿಗೆ ನೀಡಲ್ ಹಾಕಿ ಬೀಡ್ ಲಾಕ್, ಮತ್ತೆ ಹಾಗೇನೆ ಒಂದು ಲಾಕ್. ಅಲ್ಲಿಂದ ಇದು ಎಲ್ಲಿ ಬರುತ್ತೆ ಅಲ್ಲಿಗೆ ಸರಿಯಾಗಿ ಲಾಕ್ ಮಾಡ್ಕೊಳ್ತೀನಿ. ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ನೋಡಿ ಈ ತರ ಕಾಣಿಸುತ್ತೆ. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ, ಇಲ್ಲಿ 2 ಸಲ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ದಾರ ಮೇಲೆ ಮಾಡಿಕೊಂಡು ಒಂದು ಹಾರ್ಟ್ ಶೇಪ್ ಬೀಡ್ ಇನ್ಸರ್ಟ್ ಮಾಡ್ತೀನಿ. ಇನ್ಸರ್ಟ್ ಮಾಡಿ ಲಾಕ್ ಆದ ತಕ್ಷಣ ಸ್ಟ್ರೈಟ್ ಆಗಿ ಲಾಕ್ ಮಾಡೋಂಗಿಲ್ಲ, ಸ್ಲ್ಯಾಂಟ್ ಆಗಿ ಲಾಕ್ ಮಾಡ್ಕೋಬೇಕು. ಅಂದ್ರೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಸ್ಲ್ಯಾಂಟ್ ಆಗಿ ಲಾಕ್ ಮಾಡಬೇಕು. ಒಂದು ಡಬಲ್ ಕ್ರೋಶೆ, ಸ್ಲ್ಯಾಂಟ್ ಆಗಿ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಅಲ್ಲಿಂದ 2 ಚೈನ್, 1 2, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಆ ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಅದ್ರ ಒಳಗಡೆಯಿಂದ ನೀಡಲ್ ತಗೊಂಡು ಒಂದೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಇನ್ನೊಂದು ಡಬಲ್ ಕ್ರೋಶೆ, ಹೀಗೇನೆ 8 ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತೀನಿ. ನೋಡಿ 8 ಡಬಲ್ ಕ್ರೋಶೆ ಹಾಕಿದ್ದೀನಿ. ಇದೇ ತರ ಹಾಕ್ತಾ ಹೋಗ್ಬೇಕು. ಇಲ್ಲಿ ನೋಡಿ, ಇಲ್ಲಿ 8 ಡಬಲ್ ಕ್ರೋಶೆ ಹಾಕಿದ್ದೆ ಅಲ್ವಾ, ನೋಡಿ ಇಲ್ಲಿ ಈ ತರ ಬರಬೇಕು ಡಿಸೈನ್. ಅಲ್ಲಿಂದ ಒಂದು
ಚೈನ್ ಹಾಕೊಳ್ತೀನಿ. ಅಲ್ಲಿಂದ ಸ್ಯಾರಿನ ಟರ್ನ್ ಮಾಡ್ಕೊಳ್ತೀನಿ. ಟರ್ನ್ ಮಾಡ್ಕೊಂಡು ಇಲ್ಲಿ ಲಾಕ್ ಇದೆ ಅಲ್ವಾ, ಅಂದ್ರೆ ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅದ್ರ ಮೇಲ್ಗಡೆ ಹೋಲ್ಗಳು ಕಾಣಿಸುತ್ತೆ, ಅದ್ರ ಒಳಗಡೆಯಿಂದ ಒಂದು ಲಾಕ್. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. 1 ಬೀಡ್ ಇಲ್ಲಿ ಅದ್ರ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಮೇಲ್ಗಡೆ ಒಂದು ಹೋಲ್ ಕಾಣಿಸುತ್ತೆ, ಅಲ್ಲಿಗೆ ಲಾಕ್. ಮತ್ತೆ ಹಾಗೇನೆ ಬೀಡ ಹಾಕೊಳ್ಳೇದೇನೆ ಹಾಗೇನೆ ಇನ್ನೊಂದು ಡಬಲ್ ಕ್ರೋಶೆ ಮೇಲಿರೋ ಹೋಲ್ಗೆ ಲಾಕ್ ಮಾಡ್ಕೊಳ್ತೀನಿ, ಅಂದ್ರೆ ಸಿಂಗಲ್ ಕ್ರೋಶೆ. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ, ಇನ್ನೊಂದು ಬೀಡ್ ಲಾಕ್. ಅಲ್ಲಿಂದ ಹಾಗೇನೆ ಇನ್ನೊಂದು ಲಾಕ್. ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ, ಬೀಡ್ ಇನ್ಸರ್ಟ್ ಮಾಡ್ತೀನಿ, ಇನ್ನೊಂದು ಲಾಕ್ ಮಾಡಿ ಅದ್ರ ಪಕ್ಕದಲ್ಲೇ ಇನ್ನೊಂದು ಲಾಕ್ ಇರುತ್ತೆ, ಅಲ್ಲಿಗೆ ಲಾಕ್ ಮಾಡಬೇಕು, ಅಂದ್ರೆ ಸಿಂಗಲ್ ಕ್ರೋಶೆ ಇರುತ್ತೆ. ಅಲ್ಲಿಂದ ಹಾಗೇನೆ ಬೀಡ ಹಾಕೊಳ್ಳೋದೇನೆ ಇನ್ನೊಂದು ಸಿಂಗಲ್ ಕ್ರೋಶೆ. ಅಲ್ಲಿಂದ ಇಲ್ಲಿ ಡಬಲ್ ಕ್ರೋಶೆ ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ಲ ಅಲ್ಲೇ ಒಂದು ಲಾಕ್ ಇರುತ್ತೆ, ಸಿಂಗಲ್ ಚೈನ್. ಆ ಸಿಂಗಲ್ ಚೈನ್ ಒಳಗಡೆಯಿಂದ ಲಾಕ್ ಮಾಡ್ಕೊಳ್ತೀನಿ ನೋಡಿ ಈ ತರ. ಅಲ್ಲಿಂದ 3 ಚೈನ್ 1 2 3. ಅಲ್ಲಿಂದ ಟರ್ನ್ ಮಾಡಿಕೊಂಡು ಇಲ್ಲಿ 2 ಬೀಡ್ಗಳ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ ಈ ಪ್ಲೇಸ್ ಇಲ್ಲಿ, ಅಲ್ಲಿ ನೀಡಲ್ ಹಾಕಿ ದಾರನ ಮೇಲೆ ಹೇಳ್ಕೊಳ್ತೀನಿ. ಮತ್ತೆ 3 ಚೈನ್ ಬೀಡ್ ಮಧ್ಯ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ಬೀಡ ಹಾಕೊಳ್ಳೋದನ್ನ ಲಾಕ್ ಮಾಡಿದ್ವಲ್ಲ ಅದೇ ಗ್ಯಾಪ್ ಒಳಗಡೆ ಲಾಕ್. ಮತ್ತೆ 3 ಚೈನ್ 1 2 3. ಇಲ್ಲಿ ಲಾಕ್ ಇದೆ ಅಲ್ವಾ, ಇಲ್ಲಿ ಈ ಲಾಕ್ ಇರೋ ಕಡೆ ಲಾಕ್. ಹೀಗೆ ಅಲ್ಲಿಂದ ಲಾಕ್ ಎಲ್ಲಿಗೆ ಲಾಕ್ ಬರುತ್ತೆ ಅಲ್ಲಿಗೆ ಲಾಕ್. ಅಲ್ಲಿಂದ ಇನ್ನೊಂದು ಲಾಕ್, ಅಂದ್ರೆ ಸಿಂಗಲ್ ಕ್ರೋಶೆ. ನೋಡಿ ಈ ತರ ಕಾಣಿಸ್ಬೇಕು ಡಿಸೈನು. ಅಲ್ಲಿಂದ 5 ಚೈನ್ 1 2 3 4 5. ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಈ ತರ ಬರಬೇಕು ಡಿಸೈನು. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅಲ್ಲಿಂದ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆ ಈ ತರ ಬರಬೇಕು. ಅಲ್ಲಿಂದ ದಾರ ಮೇಲೆ ಮಾಡ್ತೀನಿ, ದಾರ ಮೇಲೆ ಮಾಡಿ ಇನ್ನೊಂದು ಹಾರ್ಟ್ ಬೀಡ್ ಲಾಕ್ ಸ್ಲ್ಯಾಂಟ್ ಆಗಿ ಡಬಲ್ ಕ್ರೋಶೆ ಮಾಡ್ಕೋಬೇಕು, ಅಂದ್ರೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಈ ತರ ಸ್ಲ್ಯಾಂಟ್ ಆಗಿ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ ನೋಡಿ. ಈ ತರ ಸ್ಲ್ಯಾಂಟ್ ಆಗಿ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶೆ, ಈ ತರ 8 ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ಬೇಕು. ಸೇಮ್ ಇಲ್ಲಿ ಯಾವ ತರ ಮಾಡಿದೆ ಅದೇ ರೀತಿ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ 2 ಸಲ ಲಾಕ್ ಮಾಡಿದ್ದೀನಿ. 2 ಸಲ ಲಾಕ್ ಆದ್ಮೇಲೆ ಎಲ್ಲ ಇದ್ರಲ್ಲಿ ನಾನು 2 ಲಾಕ್ ಮಾಡ್ಕೊಂಡೇ ಬಂದಿದ್ದೀನಿ. ಅಲ್ಲಿಂದ 5 ಚೈನ್ 1 2 3 4 5. ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ ಇನ್ನೊಂದು ಲಾಕ್, ಸ್ವಲ್ಪ ದೂರ ಇರ್ಲಿ ಡಿಸೈನ್ ಅಂತ ಅನ್ಕೊಂಡು ತೋರಿಸ್ತೀನಿ ನೋಡಿ. ಇಲ್ಲಿ 2 ಚೈನ್ ಹಾಕಿ ಮತ್ತೆ 5 ಚೈನ್ ಮತ್ತೆ 2 ಲಾಕ್ ಹಾಕಿ ಅಲ್ಲಿಂದ 5 ಚೈನ್ 2 ಟೈಮ್ಸ್ ಲಾಕ್, ಅಲ್ಲಿಂದ ಬೀಡ್. ಈ ತರನೇ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದೀನಲ್ವಾ, ಸೇಮ್ ಅದೇ ತರ. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ, ದಾರ ಮೇಲೆ ಮಾಡ್ಕೊಂಡು ಬೀಡ್ ಇನ್ಸರ್ಟ್ ಮಾಡಿದ್ದೀನಿ. ಇನ್ಸರ್ಟ್ ಆದ್ಮೇಲೆ ಬೀಡ್ ಲಾಕ್. ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಸ್ಲ್ಯಾಂಟ್ ಆಗಿ ಒಂದು ಡಬಲ್ ಕ್ರೋಶೆ ಹಾಕೋಬೇಕು. ಅಲ್ಲಿಂದ 2 ಚೈನ್ 1 2. ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಅಲ್ಲಿಂದ ಈ ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅದ್ರ ಒಳಗಡೆಯಿಂದ ದಾರ ತಗೊಂಡು ಮೇಲೆ ಹೇಳ್ಕೊಂಡು ಒಂದು ಡಬಲ್ ಕ್ರೋಶೆ. ಈ ತರ 8 ಡಬಲ್ ಕ್ರೋಶೆ ಹಾಕೊಳ್ತೀನಿ. 2 ಆಯ್ತಲ್ವಾ, 3. ಇದು ಕೊನೆಯದಾಗಿ 8 ಡಬಲ್ ಕ್ರೋಶೆ. ಇಲ್ಲಿಗೆ ಮುಗೀತು ನೋಡಿ, 8 ಡಬಲ್ ಕ್ರೋಶೆ ಆಗಿದೆ. ಅಲ್ಲಿಂದ 1 ಚೈನ್ ಸ್ಯಾರಿನ ಟರ್ನ್ ಮಾಡಿಕೊಂಡು ಇಲ್ಲಿ ಡಬಲ್ ಕ್ರೋಶೆ ಹಿಂಭಾಗದಿಂದ ಈಗ ಡಿಸೈನ್ ಮಾಡ್ಕೊ ಬರ್ಬೇಕು. ಒಂದು ಚೈನ್ ಆದ್ಮೇಲೆ ಇಲ್ಲಿ ಡಬಲ್ ಕ್ರೋಶೆ ಮೇಲ್ಗಡೆ ಒಂದೊಂದು ಹೋಲ್ ಕಾಣಿಸುತ್ತೆ ನಿಮ್ಗೆ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅಲ್ಲಿಂದ ದಾರ ಮೇಲೆ ಮಾಡ್ಕೊಂಡು 1 ಬೀಡ್, ಮತ್ತೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಹೋಲ್ ಕಾಣಿಸುತ್ತೆ ಡಬಲ್ ಕ್ರೋಶೆ ಮೇಲ್ಗಡೆ, ಆ ಹೋಲ್ಗೆ ಬೀಡ್ ಲಾಕ್ ಮಾಡ್ಕೋಬೇಕು ಅಂತಿಲ್ಲ, ಡೈರೆಕ್ಟ್ ಆಗಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡ್ರೆ ಆಯ್ತು. ಮತ್ತೆ ಬೀಡ್ ಹಾಕೊಳ್ಳೋದೇನೆ, ಅದ್ರ ಪಕ್ಕದಲ್ಲಿ ಇನ್ನೊಂದು ಹೋಲ್ ಇದೆ, ಅಲ್ಲಿಗೆ ಇನ್ನೊಂದು ಸಿಂಗಲ್ ಕ್ರೋಶೆ, ಒಂದ್ ಬಿಟ್ಟು ಒಂದು. ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ, 1 ಬೀಡ್, ಮತ್ತೆ ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಹೋಲ್ ಕಾಣಿಸುತ್ತೆ, ಅದ್ರ ಒಳಗಡೆಯಿಂದ ಇನ್ನೊಂದು ಸಿಂಗಲ್ ಕ್ರೋಶೆ, ಮತ್ತೆ ಹಾಗೇನೆ ಇನ್ನೊಂದು ಸಿಂಗಲ್ ಕ್ರೋಶೆ ಇನ್ನೊಂದು ಹೋಲ್ಗೆ ಹಾಕಿ ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ,
ಇನ್ನೊಂದು ಬೀಡ್, ಅಲ್ಲಿಂದ ಇನ್ನೊಂದು ಚೈನ್ ಹಾಕ್ಕೊಂಡು ಮತ್ತೆ ಸ್ಯಾರಿನ ಫ್ರಂಟ್ಗೆ ತಿರುಗಿಸ್ಕೊಳ್ತೀನಿ. 3 ಚೈನ್, 1 2 3. ಇಲ್ಲಿ 2 ಬೀಡ್ ಇದೆ ಅಲ್ವಾ, ಅದ್ರ ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿದ್ವಿ. ಆ ಸಿಂಗಲ್ ಕ್ರೋಶೆ ಒಳಗೆ ನೀಡಲ್ ಹಾಕಿ ಹೋಲ್ ಕಾಣಿಸುತ್ತೆ, ಲಾಕ್ ಮಾಡ್ಕೊಳ್ತೀನಿ, ಅಂದ್ರೆ ಸಿಂಗಲ್ ಕ್ರೋಶೆ. ಮತ್ತೆ 3 ಚೈನ್, 1 2 3. ಮತ್ತೆ ಬೀಡ್ ಮಧ್ಯದಲ್ಲಿ 2 ಬೀಡ್ಗಳ ಮಧ್ಯೆ ಒಂದು ಹೋಲ್ ಕಾಣಿಸುತ್ತೆ, ಅದರೊಳಗೆ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಶೆ. ಮತ್ತೆ 3 ಚೈನ್, 1 2 3. ಮತ್ತೆ ಇಲ್ಲಿ ಹೋಲ್ ಕಾಣಿಸುತ್ತೆ, ಅಲ್ಲಿ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಶೆ. ಈ ತರ ಬರುತ್ತೆ. ಅಲ್ಲಿಂದ ಕರೆಕ್ಟ್ ಆಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಈ ತರ ನೋಡಿ, ಈ ತರ ಲಾಕ್ ಮಾಡ್ಕೊಂಡು ಮತ್ತೆ ಮತ್ತೊಮ್ಮೆ ಇನ್ನೊಂದರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ. ಈ ತರನೇ ಮಾಡ್ತಾ ಹೋಗ್ಬೇಕು ಡಿಸೈನ್. ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನು ಅಂತ. ಈಗ ಫುಲ್ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ. ಈಗ ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ ಡಿಸೈನ್ ಮಾಡಿ. ನೋಡಿ ಈ ತರ ಕಾಣಿಸುತ್ತೆ, ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ನಿಮಗೂ ಕೂಡ ಈ ಡಿಸೈನ್ ಇಷ್ಟ ಆಗುತ್ತೆ. ನಾನಿಲ್ಲಿ ಡಿಸೈನ್ ಹಾಕಿ ಡಬಲ್ ನೋಡಿ ಪಕ್ಕದಲ್ಲೇ ತೋರಿಸ್ತೀನಿ. 2 ಸಲ ಎಲ್ಲ ಪ್ಲೇಸ್ನಲ್ಲೂ 2 ಸಲ ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ನೋಡಿ ಈ ಬೀಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದಕ್ಕೆ ನಾನೀಗ 130 147 ದಾರದಿಂದ ಕುಚ್ಚು ಹಾಕ್ತೀನಿ. ಹಾಕಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಇಷ್ಟರಲ್ಲೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಬೀಡ್ ಅಂತೂ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಡಿಸೈನ್ಗೆ. ನಾನು ಹೇಳಿದೆ ಅಲ್ವಾ, ಇದ್ರ ಬಾರ್ಡರ್ ಡಿಸೈನ್ ಸ್ವಲ್ಪ ಹಾರ್ಟ್ ಶೇಪಲ್ಲಿ ಇದೆ ಅಂತ. ಅದಕ್ಕೋಸ್ಕರ ನಾನು ಸೇಮ್ ಅದೇ ಬೀಡ್ ತಗೊಂಡು ಬೇರೆ ಬೀಡ್ ಮಾಡ್ಬೋದಾಗಿತ್ತು. ನನಗೆ ಈ ಬೀಡ ಹಾಕಿದೆ ಚೆನ್ನಾಗಿ ಅನಿಸುತ್ತೆ ಅಂತ ಅನಿಸ್ತು. ಅದಕ್ಕೆ ನಾನು ಹಾರ್ಟ್ ಶೇಪ್ ಬೀಡೇ ಹಾಕಿ ಮಾಡಿದ್ದೀನಿ. ಆದರೆ ಹಾರ್ಟ್ ಶೇಪ್ ಬೀಡ್ ಇದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈಗ ಇದಕ್ಕೆ ಕುಚ್ಚು ಹಾಕಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ನೋಡಿ ಡಿಸೈನ್ ಈಗ ಕುಚ್ಚು ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕುಚ್ಚು ಹಾಕಿದ್ಮೇಲಂತೂ ಸ್ಯಾರಿ ಸಿಂಗಲ್ ಕಲರ್ ಇದೆ, ಆದ್ರಿಂದಾಗಿ ನಾನು ಕುಚ್ಚು ಸಮೇತ ಸೇಮ್ ಕಲರಿಂದ ಹಾಕಿದ್ದೀನಿ. ಇದು ತುಂಬಾ ಚೆನ್ನಾಗಿದೆ. ಡೈರೆಕ್ಟಾಗಿ ನೋಡಿದ್ರಂತೂ ತುಂಬಾ ಇಷ್ಟಪಡ್ತೀರಾ. ನೀವು ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೇನೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಾನು ಇನ್ನು ಯಾವ ಥರ ವಿಡಿಯೋಸ್ ಮಾಡಬೇಕು ಅಂತ, ಈಗ ಸ್ಯಾರೀಸ್ ಬಗ್ಗೆ ಆಗಲಿ ಅಥವಾ ಜುವೆಲ್ಸ್ ಬಗ್ಗೆ ಆಗಲಿ ಏನಾದರೂ ವ್ಲಾಗ್ ಮಾಡಬೇಕು, ನಾನು ವಿಡಿಯೋಸ್ ಮಾಡಬೇಕಂದ್ರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮೂಲಕ ಯಾವ ಥರ ವಿಡಿಯೋಸ್ ಮಾಡಬೇಕು ಅಂತ. ಹಾಗೇನೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಯಾರಿ ಕುಚ್ಚೋದು ಕ್ಲಾಸಸ್ ಮಾಡಿ ಮೇಡಮ್ ಅಂತ ಹೇಳ್ತಿದ್ದೀರಾ, ಖಂಡಿತವಾಗ್ಲೂ ಮಾಡ್ತೀನಿ ನಾನು. ಹಾಗೆ ನಿಮ್ಗೆ ಈ ಥರ ಏನಾದರೂ ವಿಡಿಯೋಸ್ ಮಾಡಬೇಕು ಅಂತ ಇದ್ರೆ ಅದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಈ ಥರ ವಿಡಿಯೋ ಮಾಡಿ ಅಂತ. ಅದನ್ನ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳ್ತಾ, ಇದಕ್ಕೆ ಚಾರ್ಜ್ ಮಾಡ್ಬೋದು ಅಂತ ಅಂದರೆ 750 ಇಂದ 850ವರೆಗೂ ಚಾರ್ಜ್ ಮಾಡಬಹುದು. ಪ್ಲೇಸ್ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತೀನಿ. ಇನ್ನೊಂದು ಡಿಫ್ರೆಂಟ್ ಆದ ಸ್ಯಾರಿ ಕುಚ್ಚು ಡಿಸೈನ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.